ಈ ಕೋರ್ಸ್ ಅನ್ನೋದು ಪೆಟ್ರೋಲಿಯಂ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಥರ. ಅದೇ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ BE ಎಲ್ಲ ಇಂಡಸ್ಟ್ರಿಗೂ ಎಕನಾಮಿಕ್ ಸೋರ್ಸ್ಗೆ ಡೈರೆಕ್ಟ್ಲಿ ಹಾಗೆ ಇಂಡೈರೆಕ್ಟಾಗಿ ಮೇಜರ್ ರೋಲ್ ಮಾಡೋದೇ ಈ ಸೋರ್ಸು. ಇಯರ್ ಬೈ ಇಯರ್ ಈ ಕೋರ್ಸ್ಗೆ ವ್ಯಾಲ್ಯೂ ತುಂಬ ಆಗ್ತಾಯಿದೆ. ಅದೇ ಅಲ್ಲದೆ ಡಿಮ್ಯಾಂಡ್ ಫಾರ್ ಕ್ರೂಡ್ ಆಯಿಲ್ ಕಾಂಪೋನೆಂಟ್ಸ್ ಮೆಜಾರಿಟಿ ಇನ್ಕ್ರೀಸ್ಡ್ ಪೆಟ್ರೋಲಿಯಂ ಇನ್ ಎವ್ರಿ ಇಯರ್. ಇಂಡಸ್ಟ್ರಿ ಟೆಕ್ನಾಲಜೀಸ್ ಇಂಪ್ರೂವ್ ಆಗ್ತಾ ಈ ಕೋರ್ಸ್ಗೆ ಸ್ಕೋಪ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಕೋರ್ಸಲ್ಲಿ ಏನೇನು ಕಲಿತೀವಿ ಅಂದರೆ ಇನ್ಸೈಡ್ ಇಂಟು ಮಾಡೆಲ್ ಲಾಜಿಕಲ್ ಡಿಸೈನ್ ಡೆವಲಪರ್, ಮೆಕಾನಿಸಮ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಇನ್ಕ್ರೀಸ್ ಎಕನಾಮಿಕ್ಸ್ ಬೌಂಡರಿ, ಈ ಥರದನ್ನೆಲ್ಲ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಈ ಕೋರ್ಸಲ್ಲಿ ನೆಕ್ಸ್ಟ್ 2024ಗೆ ಎಂಪ್ಲಾಯ್ಮೆಂಟ್ ಗ್ರೋತು 10 to 50% ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ನವ್ವೆ ಡೇಸ್ ಮೇಜರ್ ಇಶ್ಯೂ ಏನಾದರೂ ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಅದೇ ಪೆಟ್ರೋಕೆಮಿಕಲ್ ಬಗ್ಗೆ. ಸೊ ಎಲ್ಲ ಮೇನ್ ಇಂಡಸ್ಟ್ರಿಯಲ್ಲಿ ತುಂಬ ರೋಲ್ ಪ್ಲೇ ಮಾಡೋದು ಬಂದುಬಿಟ್ಟು ಸೊ ಈ ಪೆಟ್ರೋಕೆಮಿಕಲ್ಲು. ಸೊ ಆ ಕೋರ್ಸೇ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಈಸ್ ಎ ಮಲ್ಟಿ ಡೈಮೆನ್ಷನಲ್ ಫೀಲ್ಡ್ ವಿತ್ ಡೊಮೈನ್ಸ್ ಇನ್ಕ್ಲೂಡಿಂಗ್ ಜಿಯೋಫಿಸಿಕ್ಸ್, ಕೆಮಿಕಲ್ ಇಂಜಿನಿಯರಿಂಗ್, ಆಯಿಲ್ ಎಕ್ಸ್ಟ್ರಾಕ್ಷನ್, ಪೆಟ್ರೋಲಿಯಂ ಮ್ಯಾನುಫ್ಯಾಕ್ಚರಿಂಗ್, ಜಿಯೋಕೆಮಿಸ್ಟ್ರಿ, ಇದನ್ನೆಲ್ಲ ನಾವು ಇದರಲ್ಲಿ ಮೇಯ್ನಾಗಿ ಕಲಿತೀವಿ. ಅದ್ರ ಜೊತೆಗೆ ಕೆಮಿಕಲ್ ಇಂಜಿನಿಯರಿಂಗ್ ಲ್ಯಾಬೊರೇಟ್ರಿ, ಹೀಟ್ ಟ್ರಾನ್ಸ್ಫರ್ ಆಪರೇಷನ್ಸ್, ಆಪ್ಟಿಮೈಸೇಷನ್ ಟೆಕ್ನಿಕ್ಸ್, ಪೆಟ್ರೋಲಿಯಂ ಜಿಯೋಲಜಿ, ಫ್ಲೂಯಿಡ್ ಆ್ಯಂಡ್ ಸಾಲಿಡ್ ಫ್ಲೂಯಿಡ್ ಆಪರೇಷನ್ಸ್, ಇದೆಲ್ಲ ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ಪೆಟ್ರೋಕೆಮಿಕಲ್ ಏನು ಅಂತ ಅಂದರೆ ಗೊತ್ತಾಯ್ತಲ್ವ. ನೆಕ್ಸ್ಟು ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. PUCಯಲ್ಲಿ 50% ಇರಬೇಕಾಗುತ್ತೆ. ಇದರಲ್ಲಿ ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕಾಗುತ್ತೆ. ಈ ಕೋರ್ಸ್ನ ಡ್ಯೂರೇಷನ್ ಬಂದು ಇದು 4 year ಕೋರ್ಸು. ಇದು ಸೆಮಿಸ್ಟರ್ ವೈಸ್ ಎಕ್ಸಾಮು, ಅಂದರೆ ಇದರಲ್ಲಿ 8 ಸೆಮಿಸ್ಟರು ನಿಮಗೆ ಇರುತ್ತೆ. ಫೈನಲಾಗಿ ಜಾಬ್ಸ್ ನೋಡೋದಾದರೆ ಪೆಟ್ರೋಲಿಯಂ ಇಂಜಿನಿಯರಿಗೆ ವರ್ಕ್ ಮಾಡ್ಬೋದು, ಕೆಮಿಕಲ್ ಇಂಜಿನಿಯರಿಗೆ ವರ್ಕ್ ಮಾಡ್ಬೋದು, ಜಿಯೋ ಸೈಂಟಿಸ್ಟಾಗಿ ವರ್ಕ್ ಮಾಡ್ಬೋದು, ಚೆಫ್ ಪೆಟ್ರೋಲಿಯಮ್ ಆಗಿ ವರ್ಕ್ ಮಾಡ್ಬೋದು, ಚೆಫ್ ಪೆಟ್ರೋಲಿಯಂ ಇಂಜಿನಿಯರಿಗೆ ವರ್ಕ್ ಮಾಡ್ಬೋದು. ಫೈನಲಾಗಿ ಸ್ಯಾಲ್ರಿ ನೋಡೋದಾದರೆ 3 lakhsಯಿಂದ 10 lakhsವರೆಗೂ ನೀವು ಅರ್ನ್ ಮಾಡ್ಬೋದು. ಯಾವ್ಯಾವ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಈ ಥರ ತುಂಬ ದೊಡ್ಡ ಕಂಪ್ನೀಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸ್ಯಾಲ್ರಿ ನೋಡೋದಾದರೆ ಇಲ್ಲಿವರೆಗೂ ಈ ಕೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ನಿಮ್ಗೇನಾದರೂ ಫರ್ದರ್ ಡೀಟೇಲ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.